ಕಾಮುಕ ಕ್ರೂರಿ ತಾಯಿಯೊಬ್ಳು ವೆನಿಲಾ ಅನ್ನುವಂತ ಹೆತ್ತ ಮಗುವನ್ನೇ ಕೊಂದಿರುವಂತಹ ವಿಚಾರ ಏನಿದೆ. ಈಗ ಈ ಕೇಸ್ನಲ್ಲಿ ಪೊಲೀಸರ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ಹಾಗಾಗಿ ಲೋಕಾಯುಕ್ತ ಈಗ ತನಿಖೆಗೆ ಎಂಟ್ರಿ ಕೊಟ್ಟಿರುವಂತದ್ದು. 5 ವರ್ಷದ ಕಂದಮ್ಮ ವೆನಿಲಾ ಕೊಲೆ ಪ್ರಕರಣ ಏನಿದೆ, ಈ ಒಂದು ವಿಚಾರದಲ್ಲಿ ಕಂದಮ್ಮ ಸಾವಿನ ಪ್ರಕರಣದಲ್ಲಿ ಎದ್ದು ಕಾಣ್ತಾ ಇರುವಂತದ್ದು ಖಾಕಿ ಪಡೆಯ ನಿರ್ಲಕ್ಷ್ಯ. ಲೋಕಾಯುಕ್ತ ತನಿಖೆಯಲ್ಲಿ ಪೊಲೀಸರ ನಿರ್ಲಕ್ಷ್ಯ ಬಯಲಾಗಿದೆ. ಕಂದಮ್ಮನ ಕೊಲೆ ಪ್ರಕರಣದಲ್ಲಿ ಪಿಎಸ್ಐ ಕಳ್ಳಾಟ ಆಡಿದ್ರ. ಲೋಕಾಯುಕ್ತ ತನಿಖೆ ವೇಳೆ ಸ್ಫೋಟಕ ಮಾಹಿತಿಯೊಂದು ಬಯಲಾಗಿರುವಂತದ್ದು. ಯುಡಿಆರ್ ಪ್ರಕರಣದ ತನಿಖಾಧಿಕಾರಿಯ ಎಡವಟ್ಟು ಒಂದೊಂದಲ್ಲ. ಈ ಒಂದು ಕೇಸ್ನಲ್ಲಿ ಯುಡಿಆರ್ ಪ್ರಕರಣ ಸರಿಯಾದ ತನಿಖೆಯನ್ನ ನಡೆಸದೆ ನಿರ್ಲಕ್ಷ್ಯವನ್ನ ವಹಿಸಿರುವಂತದ್ದು ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಪಿಎಸ್ಐ ನಿರ್ಲಕ್ಷ್ಯದಿಂದ ಈ ಒಂದು ಕೇಸ್ ಮುಚ್ಚಿ ಹೋಗಿರುತ್ತೆ. 5 ವರ್ಷದ ಕಂದಮ್ಮ ವೆನಿಲಾ ಕೊಲೆ ಆಗಿರುವಂತಹ ಪ್ರಕರಣ, ಅದು ಹೆತ್ತ ತಾಯಿಯೇ ಈ ಒಂದು ಹೀನ ಕೃತ್ಯವನ್ನ ಎಸಗಿರುವಂತದ್ದು. ಈ ಪ್ರಕರಣದಲ್ಲಿ ಖಾಕಿ ಪಡೆಯ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ಲೋಕಾಯುಕ್ತ ತನಿಖೆಯಲ್ಲಿ ಬಯಲಾಗಿರುವಂತದ್ದು ಕಂದಮ್ಮನ ಕೊಲೆ ಪ್ರಕರಣದಲ್ಲಿ ಪಿಎಸ್ಐ ಇಲ್ಲಿ ಕಳ್ಳಾಟ ಆಡಿದ್ದಾರೆ ಅನ್ನುವಂಥದ್ದು. ಯುಡಿಆರ್ ಪ್ರಕರಣದ ತನಿಖಾಧಿಕಾರಿ ಎಡವಟ್ಟನ್ನ ಮಾಡ್ಕೊಂಡಿದ್ದಾನೆ. ಅದು ಒಂದೊಂದಲ್ಲ. ಯುಡಿಆರ್ ಪ್ರಕರಣ ಸರಿಯಾಗಿ ತನಿಖೆಯನ್ನ ನಡೆಸಿಲ್ಲ, ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನುವಂಥದ್ದು ಲೋಕಾಯುಕ್ತ ಎಂಟ್ರಿ ಕೊಟ್ಟ ಮೇಲೆ ಗೊತ್ತಾಗಿರುವಂಥದ್ದು. ಬೆಂಗಳೂರಿನ ಕಾಡ್ಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿ ಸಿಗೇಹಳ್ಳಿಯಲ್ಲಿ ನಡೆದಂತ ವೆನಿಲಾ ಅನ್ನುವಂತ ಮಗುವಿನ ಕೊಲೆ ಕೇಸ್ ಏನಿದೆ, ಈ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಅಂತ ಹೇಳ್ಬೋದು. ಲೋಕಾಯುಕ್ತ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಅಂದ್ರೆ ಇಲ್ಲಿ ಪೊಲೀಸರು ಅವರ ನಿರ್ಲಕ್ಷ್ಯವನ್ನ ತೋರಿಸಿರುವಂತದ್ದು ಎದ್ದು ಕಾಣಿಸ್ತಾ ಇದೆ. ನಾವು ನೋಡ್ತಾ ಇದ್ದೀವಿ, ಪ್ರಿಯಾಂಕಾ ಅನ್ನುವಂಥ ತಾಯಿ, ಈಕೆ ನಿಜವಾಗ್ಲೂ ತಾಯಿ ಅನ್ನುವಂಥ ಯಾವುದೇ ಒಂದು ಕರೆಸ್ಕೊಳ್ಳುವಂತ ಯೋಗ್ಯತೆ ಇಲ್ಲದೆ ಇರುವಂತ ತಾಯಿ ಅಂತ ಹೇಳ್ಬೋದು. ಕಾಮುಕಿ ಕ್ರೂರಿ ಅಂತ ಹೇಳ್ಬೋದು ಈಕೆನ. ತನ್ನ ತಪ್ಪನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಹೆತ್ತ ಮಗುವನ್ನ ಕೊಂದಿರುವಂತದ್ದು. ಇಲ್ಲಿ ಪೊಲೀಸರು ಯುಡಿಆರ್ ಪ್ರಕರಣವನ್ನ ಸರಿಯಾದ ತನಿಖೆಯನ್ನ ನಡೆಸಿಲ್ಲ, ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳಿಂದ ಪೊಲೀಸ್ ಆಯುಕ್ತರಿಗೆ ರಿಪೋರ್ಟ್ ಅನ್ನ ಕೂಡ ನೀಡಲಾಗಿದೆ. ಇನ್ನು ರಿಪೋರ್ಟ್ ನಲ್ಲಿ ಸ್ಫೋಟಕ ವಿಚಾರಗಳು ಉಲ್ಲೇಖವಾಗಿದೆ. ಯುಡಿಆರ್ ಪ್ರಕರಣದ ತನಿಖಾಧಿಕಾರಿ ಆಗಿದ್ದಂಥದ್ದು ಪಿಎಸ್ಐ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ್ರೂ ಕೂಡ ತನಿಖೆಯನ್ನ ನಡೆಸಿಲ್ಲ. ಇನ್ನು ಏಪ್ರಿಲ್ ಅಂತ್ಯದಲ್ಲಿ ಲೋಕಾಯುಕ್ತಕ್ಕೆ ದೂರನ ವೆನಿಲಾ ತಂದೆ ನೀಡಿರ್ತಾರೆ. ಲೋಕಾಯುಕ್ತ ತನಿಖೆ ವೇಳೆ ಸಬ್ ಇನ್ಸ್ಪೆಕ್ಟರ್ ಎಡವಟ್ಟು ಇಲ್ಲಿ ಬಯಲಾಗಿದೆ. ಒಂದೆರಡಲ್ಲ, ಸಾಲು ಸಾಲು ಎಡವಟ್ಟನ್ನ ಮಾಡಿರುವಂತದ್ದು ಪಿಎಸ್ಐ. ಯುಡಿಆರ್ ಪ್ರಕರಣ ಸರಿಯಾದ ತನಿಖೆಯನ್ನ ನಡೆಸಿಲ್ಲ. ಈ ಒಂದು ಕೇಸ್ನಲ್ಲಿ ಅಧಿಕಾರಿಗಳು ಪೊಲೀಸ್ ಆಯುಕ್ತರಿಗೆ ರಿಪೋರ್ಟ್ ಅನ್ನ ಕಳಿಸ್ತಾರೆ. ಆ ರಿಪೋರ್ಟ್ ನಲ್ಲಿ ಸ್ಫೋಟಕ ವಿಚಾರಗಳು ಉಲ್ಲೇಖ ಆಗುತ್ತೆ. ಪೋಸ್ಟ್ ಮಾರ್ಟಮ್ ಬರುತ್ತೆ, ಅದು ಕೂಡ ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕು ಈ ಒಂದು ವಿಚಾರದಲ್ಲಿ. ಇಲ್ಲಿ ನಿಜವಾಗ್ಲೂ ಆ ಮಗು ಹಾಗೆ ಸಾವನ್ನಪ್ಪಿರುವಂತದ್ದಲ್ಲ, ಇದರಿಂದ ಯಾರ್ದೋ ಹುನ್ನಾರ ಇದೆ ಅಂತ ಈ ಮಗುವಿನ ತಂದೆಯ ಸ್ನೇಹಿತರು ಏನಿದ್ದಾರೆ ಡಾಕ್ಟರು, ಅವರು ಇಲ್ಲ ಪೋಸ್ಟ್ ಮಾರ್ಟಮ್ ಮಾಡಿಸಿ ಇಲ್ಲೇನಾಗಿದೆ ಅಂತ ಕಂಡು ಹಿಡೀರಿ, ಇಲ್ಲ ಪೊಲೀಸ್ ಕೇಸ್ಗೆ ಆದ್ರೂ ಪರವಾಗಿಲ್ಲ ಪೊಲೀಸಿಗೆ ಇದನ್ನ ಈ ಮಾಹಿತಿಯನ್ನ ತಿಳಿಸಿ ಅಂತ ಹೇಳಿದಾಗ ಪೋಸ್ಟ್ ಮಾರ್ಟಮ್ ಮಾಡ್ಸೋಕ್ ಕೊಡ್ತಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿರುತ್ತೆ. ಆದ್ರೆ ಪೊಲೀಸ್ ಇಲಾಖೆ ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ವಹಿಸಿರ್ತಾರೆ ಅಂದ್ರೆ ಪೋಸ್ಟ್ ಮಾರ್ಟಮ್ ಬಗ್ಗೆ ತಲೆನೇ ಕೆಡಿಸ್ಕೊಂಡಿರೋದಿಲ್ಲ. ಅದಕ್ಕೇನೆ ಈ ಒಂದು ಕೊಲೆ ಕೇಸ್ ಏನಿದೆ ಇಷ್ಟು ದಿನಗಳ ಕಾಲ ತಳ್ಕೊಂಡು ಹೋಗಿರುವಂತದ್ದು. ಎಲ್ಲೋ ಒಂದ್ ಕಡೆ ಈ ಪಿಶಾಚಿಗಳೇನಿದ್ದಾರೆ, ಈ ಮೋಹನ್ ಮತ್ತೆ ಪ್ರಿಯಾಂಕಾ, ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರಾ ಪೊಲೀಸ್ ಇಲಾಖೆಯವರು ಅನ್ನುವಂತ ಡೌಟ್ ಕೂಡ ಇಲ್ಲಿ ಉಂಟಾಗುತ್ತೆ. ಪೊಲೀಸರು ಇದ್ದಾರೆ ನಮಗೋಸ್ಕರ ಅಥವಾ ನ್ಯಾಯದ ಪರವಾಗಿ ಅಂತ ಯಾರು ನಂಬೋ ಹಾಗೆ ಇಲ್ಲ. ಪೊಲೀಸರು ಕೂಡ ಎಲ್ಲೋ ದುಡ್ಡಿನ ಆಸೆಗೋ ಯಾವುದೋ ಒಂದು ಆಮಿಷಕ್ಕೋ ಒಳಗಾಗಿ ಇದೆಲ್ಲವನ್ನ ಎಡವಟ್ಟನ್ನ ತಂದಿಟ್ಟಿರುವಂತದ್ದು ಅಂತ ಈಗ ಲೋಕಾಯುಕ್ತ ಅಧಿಕಾರಿಗಳು ಎಂಟ್ರಿ ಕೊಟ್ಟ ಮೇಲೆ ಇದರಲ್ಲಿ ಈ ಒಂದು ವಿಚಾರದಲ್ಲಿ ಒಂದೊಂದಾಗೆ ಬಯಲಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಸೇಫ್ ಪೊಲೀಸ್ ಇಲಾಖೆ ಅಥವಾ ಪೊಲೀಸ್ ಅಧಿಕಾರಿಗಳು ಅಂತ. 5 ವರ್ಷದ ಮಗು ತನ್ನದಲ್ಲದ ತಪ್ಪಿಗೆ ಯಾರೋ ತಮ್ಮ ತಪ್ಪನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಹೆತ್ತ ತಾಯಿ ಅಂತ ಅನಿಸ್ಕೊಂಡಿರುವಂತಹ ಕ್ರೂರಿ ಕೊಲೆ ಮಾಡಿರುವಂತದ್ದು ಆ ಹೆತ್ತು ಮಗುವನ್ನ.
ಇಲ್ಲಿ ಇಂಥ ನೀಚ ಕೃತ್ಯಗಳಿಗೆ ಸಪೋರ್ಟ್ ಮಾಡ್ತಾರಲ್ಲ ಪೊಲೀಸ್ ಅಧಿಕಾರಿಗಳು ಅಂತ ಹೇಳಿಸ್ಕೊಳ್ಳೋದಕ್ಕೆ ಲಾಯಕ್ಕಿಲ್ಲ. ಅವರು ಆ ಡೆಸಿಗ್ನೇಷನ್ಗೆ ಲಾಯಕ್ಕಿಲ್ಲ. ಅಂಥವ್ರನ್ನ ನಂಬ್ಕೊಂಡು ನಾವು ಇಡೀ ಜಗತ್ನಲ್ಲಿ ಈ ತರದ ಕೇಸ್ಗಳು ಇದೇನೋ ನಮಗೆ ಗೊತ್ತಾಗ್ತಾ ಇದೆ. ಇಡೀ ರಾಜ್ಯಾದ್ಯಂತ ಸೌಂಡ್ ಮಾಡ್ತಾ ಇದೆ ಈ ಕೇಸ್. ಇಂಥದ್ದಂಥವು ಎಷ್ಟು ನಡೆದಿರ್ತಾವ, ಎಷ್ಟು ಪೊಲೀಸ್ವರೆಗೂ ಹೋಗಿ ಮುಟ್ಟಿರ್ತಾವ ಇಂಥ ಕೇಸ್ಗಳು. ಆದ್ರೆ ಪೊಲೀಸ್ ಇಲಾಖೆನೇ ಈ ರೀತಿಯಾಗಿ ನಿರ್ಲಕ್ಷ್ಯ ವಹಿಸ್ಕೊಂಡು ಅಯ್ಯೋ ನಮ್ಗ್ಯಾಕೆ ಅಂತ ಬಿಟ್ಕೊಂಡು ಹೋದ್ರೆ ಯಾರ್ರೀ ನಂಬ್ತಾರೆ? PSI ಮಿಸ್ಟೇಕ್ ಗಳ ಪಾಯಿಂಟ್ ಔಟ್ ಮಾಡಿರುವಂತಹ ವರದಿ ಸಿಕ್ಕಿದೆ. ಟೋಲ್ CCTVಯನ್ನ ಪರಿಶೀಲನೆ ಮಾಡಿಲ್ಲ, ಅಲ್ಲೂ ಕೂಡ ನಿರ್ಲಕ್ಷ್ಯ ವಹಿಸಿದ್ದಾರೆ. ಕೋಲಾರ ಹೋಟೆಲ್ ಬಳಿ CCTV ಫೂಟೇಜ್ ಅನ್ನ ಅವರು ಪಡ್ಕೊಂಡಿಲ್ಲ. ಮಾರ್ಚ್ 25ನೇ ತಾರೀಕು ಮರಣೋತ್ತರ ಪರೀಕ್ಷೆ ದಿನಾನೇ ಕೊಲೆ ರಹಸ್ಯ ಬಯಲಾಗುತ್ತೆ. ವೈದ್ಯರ ಉಸಿರುಗಟ್ಟಿ ಸಾವಾಗಿದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿರ್ತಾರೆ. ಇನ್ನು ವೈದ್ಯರ ಮಾಹಿತಿ ನಂತರ ಕೂಡ ಸಬ್ ಇನ್ಸ್ಪೆಕ್ಟರ್ ಕೊಲೆ ಕೇಸನ್ನ ದಾಖಲೆ ಮಾಡ್ಕೊಂಡಿಲ್ಲ. ವೈದ್ಯರು ಹೇಳಿದ ದಿನ ಪ್ರಿಯಾಂಕಾ ಮೋಹನ್ ಪೊಲೀಸರ ಮುಂದೆನೆ ಇರ್ತಾರೆ. ಅರೆಸ್ಟ್ ಮಾಡದೆ ಆರೋಪಿಗೆ ಸಹಾಯ ಮಾಡಿದ್ದಾರೆ. ರಕ್ತ ಇದ್ದ ಕಾರನ್ನ ಸೀಸ್ ಮಾಡಿಲ್ಲ ಅವರು. ದಿನಗಳ ಕಾರಣ ವಾಟರ್ ಸರ್ವಿಸ್ ಮಾಡಿಸಿರುವಂತಹ ಆರೋಪಿಗಳು. ಇನ್ನು ವಿಲಾದ ಮನೆಯಲ್ಲಿ ಬೆಡ್ಶೀಟ್ ಸೀಸ್ ಮಾಡಿಲ್ಲ, ಬಟ್ಟೆಗಳನ್ನ ಕೂಡ ಸೀಸ್ ಮಾಡಿಲ್ಲ. ಈಗ ಸದ್ಯ ಲೋಕಾಯುಕ್ತ ರಿಪೋರ್ಟ್ ಅನ್ನ ಕಮಿಷನರ್ ಪಡ್ಕೊಂಡಿದ್ದಾರೆ. ಇಲ್ಲಿ ನೇರ ಗೊತ್ತಾಗ್ತಾ ಇರುವಂತದ್ದು ಆರೋಪಿಗಳನ್ನ ಸೇಫ್ ಮಾಡೋ ಪ್ರಯತ್ನ ಪಟ್ಟಿದ್ದಾರ ಪೊಲೀಸರು ಅಂತ. ಇನ್ನು ಆರಂಭದಲ್ಲಿ ಈ ಪ್ರಿಯಾಂಕಾ ಪಾಪಿ ಕಣ್ಣಿಗೆ ಕಾಣಿಸ್ತಾ ಎಲ್ಲೋ ಕಣ್ಮರಿಯಾಗಿ ಹೋಗಿರ್ತಾಳೆ. ಎಲ್ಲಿ ನಾನು ಸಿಕ್ಕಾಕೊಂಡ್ಬಿಡ್ತೀನೋ ಅಂತ. ಮೋಹನ್ ಸಿಕ್ಕಾಕೊಂಡಿರ್ತಾನೆ. ಅವನಿಗೆ ಮಗು ಬಟ್ಟೆ ನೀನ್ ಯಾವ ಬಟ್ಟೆ ಹಾಕೊಂಡಿದೆ ಅದನ್ನ ಕೊಡು ಅಂತ ಹೇಳಿದ್ರೆ ಅಲ್ಲೂ ಕೂಡ ಅವನು ಆ ಕೊಲೆ ಆದ ನಂತರದಲ್ಲಿ ಅವನ ಬಟ್ಟೆನ ಅವನು ವಾಶ್ ಮಾಡೋಕೆ ಅಂತ ಹಾಕ್ಬಿಟ್ಟಿರ್ತಾನೆ. ಅದೆಲ್ಲವೂ ಕೂಡ ಅಲ್ಲಿದ್ದಂಥ CC ಕ್ಯಾಮ್ರಾ ಚೆಕ್ ಮಾಡಿದಾಗ ಎಲ್ಲ ಒಟ್ನಲ್ಲಿ ಇವ್ರದೇ ಏನೋ ಇದ್ರಲ್ಲಿ ಇದೆ ಅನ್ನುವಂಥದ್ದು ಪ್ರೂಫ್ ಸಿಕ್ಕಿರುತ್ತೆ. ಆದ್ರೂ ಕೂಡ ನಿರ್ಲಕ್ಷ್ಯ ವಹಿಸಿರುವಂಥದ್ದು. ಇನ್ನು CCTV ಫೂಟೇಜ್ ಅನ್ನ ತಗೊಂಡಿಲ್ಲ. ಕೋಲಾರ ಹೋಟೆಲ್ ನಲ್ಲಿ ಏನೇನಾಯ್ತು ಅನ್ನೋದ್ರು CCTV ಫೂಟೇಜ್ ತಗೊಬೇಕಿತ್ತು, ತಗೊಂಡಿಲ್ಲ. ಇನ್ನು ವೈದ್ಯರು ಹೇಳ್ತಾರೆ ಉಸಿರುಗಟ್ಟಿ ಸತ್ತೋಗಿದೆ ಮಗು ಅಂತ. ಪೋಸ್ಟ್ ಮಾರ್ಟಮ್ ಮಾಡ್ಬೇಕು, ಮಾಡ್ಸೋಕ್ ಕಳಿಸ್ಬೇಕು. ಇವ್ರು ನಿಜವಾಗ್ಲೂ ಇವ್ರೇನು ತಪ್ಪಿಲ್ಲ ಅನ್ನೋ ಅದಾಗಿದ್ರೆ ಪೋಸ್ಟ್ ಮಾರ್ಟಮ್ಗೆ ಇವರೇ ಕೊಟ್ಬಿಟ್ಟಿತ್ತು. ಇನ್ನು ನಾಟಕಗಳನ್ನ ಆಡ್ತಾ ಇರ್ಲಿಲ್ಲ. ಇಲ್ಲಿ ಪೊಲೀಸರ ಎಡವಟ್ಟೆ ಎದ್ದು ಕಾಣಿಸ್ತಾ ಇದೆ, ಪೊಲೀಸರ ನಿರ್ಲಕ್ಷ್ಯ. ಅವರು ಈ ಒಂದು ವಿಚಾರವನ್ನ ನಮ್ಮ ಮಗುಗೆ ಹಿಂಗ ಆಗಿದ್ದಿದ್ರೆ, ನಮ್ಮ ಮನೆಯಲ್ಲೇ ಯಾರಿಗೋ ಒಬ್ರಿಗೆ ಹಿಂಗ ಆಗಿದ್ದಿದ್ರೆ ಅಷ್ಟೆಲ್ಲ ಬೇಡ. ಯಾಕೆ ಅವ್ರು ಪೊಲೀಸ್ ಅಂತ ಡೆಸಿಗ್ನೇಷನ್ ತಗೊಂಡಿರೋದು, ಯಾಕೆ ಕಷ್ಟಪಟ್ಟು ಓದಿ ತಮ್ಮ ಅಧಿಕಾರಕ್ಕೆ ಬಂದಿರೋದು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ರೆ ಇಂಥ ಹೀನ ಕೃತ್ಯಗಳು ಇನ್ನು ಮುಂದೆ ಆಗದೆ ಇರೋ ತರ ತಡೆದು ಹಿಡಿತಾ ಇದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಅಜಯ್ ನೀಡ್ತಾ ಹೋಗ್ತಾರೆ. ಎಸ್ ಅಜಯ್, ಈ ವೆನಿಲ್ಲಾ ಮಗುವಿನ ಕೊಲೆ ಕೇಸ್ ಏನಿದೆ ಇಲ್ಲಿ ನೇರ ಪೊಲೀಸ್ ಅಧಿಕಾರಿಗಳ ಎಡವಟ್ಟೆ ಎದ್ದು ಕಾಣಿಸ್ತಾ ಇರುವಂತದ್ದು. ಇನ್ನು ಏನೇನಾಗ್ಬೋದು ಈ ಒಂದು ವಿಚಾರದಲ್ಲಿ, ಏನ್ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅಂತ? ಖಂಡಿತ. ಅಂದ್ರೆ ಈ ಮಗು ವೆನಿಲಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪೊಲೀಸರ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಒಂದ್ ಕಡೆ ಲೋಕಾಯುಕ್ತ ಪೊಲೀಸರು ಈ ಒಂದು ಪ್ರಕರಣದ ಒಂದು ತನಿಖೆಯನ್ನ ಮಾಡಿದ್ರು, ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ಕಾಡ್ಗೋಡಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರುವಂತ ವ್ಯಕ್ತಿ ಮೇಲೆ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಈಗ ಲೋಕಾಯುಕ್ತ ತನಿಖಾ ಹಂತದಲ್ಲಿ ಸ್ಫೋಟಕ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಅದರಲ್ಲೂ ಕೂಡ ನಗರ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರಿಗೆ ಒಂದು ಪ್ರಕರಣದ ತನಿಖಾ ವರದಿಯನ್ನು ಕೂಡ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಸಲ್ಲಿಸಿದ್ದಾರೆ. ಇಲ್ಲಿ ಮೊದಲಿಗೆ ಈ ಒಂದು ಪ್ರಕರಣ 25 ಕೊಲೆ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಕೇವಲ UDR ತನಿಖಾಧಿಕಾರಿ ಆಗಿದ್ದಂತ PSI ಅವರು ದಾಖಲಿಸ್ಕೊಂತಾರೆ. ನಂತರ ಈ ಒಂದು ಪ್ರಕರಣವನ್ನ ಸರಿಯಾದಂತ ತನಿಖೆಯನ್ನು ನಡೆಸಿಲ್ಲ ಅನ್ನೋದು ಪ್ರಾಥಮಿಕ ತನಿಖಾ ಹಂತದಲ್ಲಿ ಗೊತ್ತಾಗ್ತದೆ. ಯಾಕಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ್ರೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂತ ಕೆಲವೊಂದಷ್ಟು ಅನುಮಾನಗಳನ್ನ ವೈದ್ಯರು ಕೂಡ ಹೇಳಿರ್ತಾರೆ. ಇದು ಉಸಿರುಗಟ್ಟಿ ಸಾವನ್ನಪ್ಪಿರುವಂತ ಚಾನ್ಸಸ್ ಕೂಡ ಇದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಇದೇ ರೀತಿಯಾಗಿ ವರದಿ ಬಂದಿದೆ ಅಂತ ಹೇಳಿ ಹೇಳಿದ್ರು ಕೂಡ ಯಾಕೆ ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ ಅನ್ನೋದು. ಯಾಕಂದ್ರೆ ಏಪ್ರಿಲ್ ಕೊನೆಯ ವಾರದಲ್ಲಿ ಲೋಕಾಯುಕ್ತಕ್ಕೆ ವೆನಿಲಾ ತಂದೆ ಏನಿದ್ರೆ ಪ್ರವೀಣ್ ಆತ ದೂರನ್ನ ಕೊಡ್ತಾರೆ. ಸಬ್ ಇನ್ಸ್ಪೆಕ್ಟರ್ ಈ ಒಂದು ಎಡವಟ್ಟು ಮಾಡಿದಿರೋದು ಕೂಡ ತನಿಖಾ ಹಂತದಲ್ಲಿ ಲೋಕಾಯುಕ್ತ ಪೊಲೀಸ್ನವರಿಗೆ ಗೊತ್ತಾಗುತ್ತೆ. ಇಲ್ಲಿ ಪ್ರಮುಖವಾಗಿ ಇಲ್ಲಿ PSI ಮಾಡಿರುವಂತ ಕೆಲವೊಂದಷ್ಟು ಎಡವಟ್ಟುಗಳೇನು, ತಪ್ಪುಗಳೇನು? ಯಾಕಂದ್ರೆ ಹಿರಿಯ ಅಧಿಕಾರಿಗಳು ಅಥವಾ ಆರೋಪಿ, ಯಾಕಂದ್ರೆ ಆತ ಕೂಡ ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ 106 ಕೋಟಿಯಷ್ಟು ಹಣವನ್ನ ಮಾಡಿದ್ದಾನೆ. ಆತನ ಒಂದು ಹಣ ಪ್ರಭಾವದಿಂದ ಈ ಒಂದು ಪ್ರಕರಣವನ್ನ ಹಳ್ಳ ಹಿಡಿಸುವಂತ ಕೆಲಸವನ್ನ ಇಲ್ಲಿ PSI ಮಾಡಿದ್ರ, ಅಥವಾ ಹಿರಿಯ ಅಧಿಕಾರಿಗಳು ಹೇಳಿದಂತೆ ಈ PSI ಕೆಲಸವನ್ನ ಮಾಡಿದ್ರ? ಈ ಎಲ್ಲ ವಿಚಾರ
ವಿಚಾರಗಳು ಕೂಡ ಈಗ ಒಂದು ಮುನ್ನೆಲೆಗೆ ಬರ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಇಲ್ಲಿ ಯಾವಾಗ ಈ ಒಂದು ಇವರೆಲ್ಲರೂ ಕೂಡ ಕೋಲಾರ್ಗೆ ಹೋಗಿರ್ತಾರೆ, ಮಗು ಸಾವನ್ನಪ್ಪಿದ ಸಂದರ್ಭದಲ್ಲೂ ಕೂಡ ಬರ್ತ್ಡೇನ ಆಚರಿಸ್ಕೊಳ್ಳೋದಕ್ಕೆ. ಆದ್ರೆ ಆ ಟೋಲ್ಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಕೂಡ CCTV ಇರುತ್ತೆ, ಅದನ್ನ ಯಾವುದನ್ನು ಕೂಡ ವಶಕ್ಕೆ ಪಡೆಯೋದಿಲ್ಲ, ಅಲ್ಲಿ ಚೆಕ್ ಮಾಡುವಂತ ಕೆಲಸವನ್ನ PSI ಮಾಡಿರ್ಲಿಲ್ಲ. ಅದೇ ರೀತಿಯಾಗಿ ಹೋಟೆಲ್ ಏನಿದೆ ಕೋಲಾರದಲ್ಲಿ, ಅಲ್ಲಿ ಅವರು ಊಟವನ್ನ ಮಾಡಿ ಅಲ್ಲಿ ಪಾರ್ಟಿಯನ್ನ ಮಾಡ್ತಾ ಇರ್ತಾರೆ, ಅದ್ರೂ ಕೂಡ ಯಾವುದೇ ರೀತಿಯಾದಂತ CCTVನ ವಶಕ್ಕೆ ಪಡೆಯೋದಿಲ್ಲ. ಯಾಕಂದ್ರೆ ಮಗು ಆ ಒಂದು ಸಂದರ್ಭದಲ್ಲಿ ಮಗು ಸಾವನ್ನಪ್ಪಿ ಕಾರಿನಲ್ಲಿ ಶವ ಇತ್ತು ಅಂತ ಹೇಳಲಾಗ್ತದೆ. ಆ ಒಂದು CCTVನ ಚೆಕ್ ಮಾಡಿದ್ರೆ ಮಗು ಕಾರ್ನಲ್ಲಿ ಇತ್ತ ಅಥವಾ ಅವರ ಜೊತೆಲೇ ಇತ್ತ ಅನ್ನೋದು ಗೊತ್ತಾಗ್ತಾ ಇತ್ತು. ಈ ಯಾವುದು ಕೂಡ ಕೆಲಸವನ್ನ ಇಲ್ಲಿ PSI ಮಾಡಿಲ್ಲ ಅನ್ನುವಂತ ಗಂಭೀರವಾದಂತ ಆರೋಪವನ್ನ ಒಂದ್ ಕಡೆ ಲೋಕಾಯುಕ್ತ ಪೊಲೀಸರು ಮಾಡ್ತಾ ಇದ್ದಾರೆ. ಇನ್ನು ಮಾರ್ಚ್ 25 ಅಂದ್ರೆ ಯಾವಾಗ ಮರಣೋತ್ತರ ಪರೀಕ್ಷೆಯನ್ನ ಮಾಡ್ತಾರೆ, ವೈದ್ಯರು ಕೂಡ ಉಸಿರುಗಟ್ಟು ಸಾವಾಗಿದೆ ಅಂತೇಳಿ ಮೇಲ್ನೋಟಕ್ಕೆ ಹೇಳ್ತಾರೆ. ಆದ್ರೆ ಪೊಲೀಸ್ನವರು ಯಾಕೆ, ಅದರಲ್ಲೂ ಕೂಡ ಈ ಸಬ್ ಇನ್ಸ್ಪೆಕ್ಟರ್ ಯಾಕೆ ಕೇಸನ್ನ ಅನುಮಾನಾಸ್ಪದ ಸಾವು ಅಂತ ಹೇಳಿ ಯಾಕೆ ತೆಗೆದುಕೊಳ್ಬಾರ್ದಾಯ್ತು? ಒಂದು ವೇಳೆ ಕೊಲೆ ಯತ್ನ ಆಗಿರ್ಬೋದು, ಕೊಲೆ ಮಾಡಿರುವಂತ ಸಾಧ್ಯತೆ ಇದೆ ಅಂತೇಳಿ 302 ಅಥವಾ 301 ಕೇಸನ್ನ ಯಾಕೆ ದಾಖಲಿಸ್ಕೊಳ್ಳಿಲ್ಲ? ಈ ಎಲ್ಲ ವಿಚಾರಗಳು ಈ ಆರೋಪಿಗೆ ಸಹಾಯ ಮಾಡುವಂತ ಕೆಲಸವನ್ನ ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಮಾಡಿದ್ನ. ಅದ್ರ ಜೊತೆಗೆ ಯಾಕಂದ್ರೆ ಒಂದು ವೇಳೆ ಉಸಿರುಗಟ್ಟಿ ಸಾವನ್ನಪ್ಪಿದ ನಂತರವಾಗಿ ಅಲ್ಲಿ ಫಿಂಗರ್ ಪ್ರಿಂಟ್ಸ್ಗಳು ಇರುತ್ತೆ, ಮಗುವಿನ ಕೈ ಮೇಲೆ ಇರುವಂತದ್ದು ಅಥವಾ ಕುತ್ತಿಗೆ ಭಾಗದಲ್ಲಿ ಇರುವಂತದ್ದು ಅಥವಾ ಕಾರಿನ ಒಂದು ದಿಂಬ ಏನಿದೆ, ಹೆಡ್ ರೆಸ್ಟ್ ಏನಿರುತ್ತೆ, ಅದರಿಂದ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾನೆ ಅಂದ್ರೆ ಕೊಲೆ ಮಾಡಲಾಗಿದೆ ಈ ಮಗುವನ್ನ ಅನ್ನೋದು ಕೂಡ ಗೊತ್ತಾಗ್ತಿದೆ. ಯಾಕೆ ಆ ಒಂದು ಕಾರಿನ ಸೀಸ್ ಮಾಡ್ಲಿಲ್ಲ, ಅಲ್ಲಿ ವಸ್ತುಗಳನ್ನ ಪರಿಶೀಲನೆ ಮಾಡ್ಲಿಲ್ಲ, ಜೊತೆಗೆ ವಿಲ್ಲಾದಲ್ಲಿ ಹೋದಂತ ಸಂದರ್ಭದಲ್ಲಿ ಮಗುನ ಮಲಗಿಸಿದೆ ಅಂತ ಹೇಳಿದ್ರು, ಅಲ್ಲೂ ಕೂಡ ಹೋಗಿ ಮನೆಯ ಒಂದು ಮಹಜರನ್ನ ಯಾಕೆ ಮಾಡ್ಲಿಲ್ಲ, ಮಗು ಧರಿಸಿದಂತ ಬಟ್ಟೆನ ಯಾಕೆ ಸೀಸ್ ಮಾಡ್ಲಿಲ್ಲ? ಈ ಎಲ್ಲಾ ವಿಚಾರಗಳು ಸದ್ಯ ಲೋಕಾಯುಕ್ತ ರಿಪೋರ್ಟ್ ನಲ್ಲಿ ಉಲ್ಲೇಖ ಆಗಿದೆ. ಹೀಗಾಗಿ ಈ ಒಂದು ವಿಚಾರವನ್ನ ನಗರ ಪೊಲೀಸ್ ಆಯುಕ್ತರಿಗೆ ಮಾಹಿತಿನ ಕೂಡ ಕೊಡಲಾಗಿದೆ. ಜೊತೆಗೆ ಇಲ್ಲಿ ಪ್ರಕರಣದ ಇಂಚಿಂಚು ಮಾಹಿತಿನ ಕಮಿಷನರ್ಗೆ ಕೊಡಲಾಗಿದೆ. ಯಾಕಂದ್ರೆ 12 ತಾಸು ಮಗು ಸಾವನ್ನಪ್ಪಿದ ನಂತರವಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ನಾಟಕವನ್ನ ಮಾಡಿದ್ರು ಅನ್ನೋದು ಸ್ಪಷ್ಟವಾಗಿ ತನಿಖಾ ಹಂತದಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಈ ಎಲ್ಲ ವಿಚಾರವನ್ನ ಯಾಕೆ ಪೊಲೀಸ್ ಇನ್ಸ್ಪೆಕ್ಟರ್ ಸೇರಿದಂತೆ ಸಬ್ ಇನ್ಸ್ಪೆಕ್ಟರ್ ಯಾಕೆ ಒಂದು ಉಲ್ಲೇಖನ ಮಾಡಲಿಲ್ಲ, ತ್ವರಿತವಾದಂತ ತನಿಖೆನ ಮಾಡಲಿಲ್ಲ, ಆರೋಪಿನ ಕೇವಲ ಬಂಧಿಸಿರುವಂತ ಕೆಲಸ ಮಾತ್ರ ಆಗಿದೆ. ಯಾಕಂದ್ರೆ ಅದು ಕೂಡ 2 ತಿಂಗಳು ನಂತರವಾಗಿ ಕೊಲೆ ನಡೆದು ಮಾರ್ಚ್ 25ನೇ ತಾರೀಕು ನಡೆಯುತ್ತೆ. ಈಗ ಜೂನ್ ಅಲ್ಲಿ ಈ ಒಂದು ಪ್ರಕರಣವನ್ನ ದಾಖಲಿಸ್ಕೊಂತಾರೆ. ಆರೋಪಿ ಆಗಿರುವಂತ ಮೋಹನ್ ಅಂದ್ರೆ ಪ್ರಿಯಾಕರ ಏನಿದ್ದಾನೆ ಆತನನ್ನ ಎಂಕ್ವೈರಿ ಮಾಡುವಂತ ಕೆಲಸವನ್ನ ಮಾಡ್ಲಾಗ್ತದೆ 10 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡು. ಆದ್ರೆ ಇದುವರೆಗೂ ಕೂಡ ಇಷ್ಟು ಡಿಲೇ ಮಾಡೋದಕ್ಕೆ ಕಾರಣ ಏನು? ಇಲ್ಲಿ ಪ್ರಭಾವಕ್ಕೆ ಮಣಿತ ಅನ್ನೋದು ಕೂಡ ಮೇಲ್ನೋಟಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸದ್ಯ ಈ ಒಂದು ತನಿಖೆನ ಕೂಡ ಮಾಡಿಸ್ಬೇಕು, ಮರು ತನಿಖೆನ ಮಾಡಿಸ್ಬೇಕು ಅಂತ ಹೇಳಿ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಕೂಡ ರಿಪೋರ್ಟ್ ಕೊಟ್ಟಂತ ಬೆನ್ನಲ್ಲೇ ಇದೀಗ ಈ ಕೇಸ್ ಮತ್ತಷ್ಟು ಟ್ವಿಸ್ಟ್ ಪಡ್ಕೊಳ್ಳುವಂತ ಚಾನ್ಸಸ್ ಇದೆ. ಗಾಯತ್ರಿ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.